ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಅದಕ್ಕೆ ತಂಗಿ, ಏನ್ರಿ ಸಮಾಚಾರ? ಅಯ್ಯೋ ಏನು ಅಂತ ಹೇಳಿ ಭಾವಂತಮ್ಮ, ಬಟ್ ನಾನಿವಾಗ ಹೇಳಬೇಕು ಅಂತ ಇರೋದು ಸಮಾಚಾರನೋ ಗ್ರಹಚಾರನೋ ನನಗೆ ಅರ್ಥ ಆಗ್ತಾ ಇಲ್ಲ. ರೀ ಅದಕ್ಕೆ ತಂಗಿ, ಯಾಕ್ರಿ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಹಾ ಮತ್ತೆ ಗಾಬರಿ ಆಗೋವಂಥ ವಿಷಯನೇ ಇದು. ಯಾವತ್ತು ನನಗೆ ಕಾಲ್ ಮಾಡದೇ ಇರೋ ನಿಮ್ಮಮ್ಮ ಇವತ್ತು ನನಗೆ ಕಾಲ್ ಮಾಡಿದ್ರು ಗೊತ್ತಾ? ವಾಟ್? ಬಾಂಬ್ ನಿಮಗೆ ಕಾಲ್ ಮಾಡಿದ್ರಾ? ಕಾಲ್ ಮಾಡಿ ಏನಂದ್ರು? ಅದು ಇವತ್ತು ಭಾವನ್ ಬರ್ಡೇ ಅಲ್ವಾ, ಅದಕ್ಕೆ ಇನ್ವೈಟ್ ಮಾಡೋದಕ್ಕಂತ ಕಾಲ್ ಮಾಡಿದ್ರಂತೆ. ಬಟ್ ನನಗೆ ಯಾಕೋ ಮೀಟರ್ ಆಫ್ ಆಗ್ತಾ ಇದೆ, ಎಲ್ಲಿ ನಮ್ಮಿಬ್ಬರ ವಿಷಯ ಅವ್ರಿಗೆ ಗೊತ್ತಾಗಿದೆಯೇನೋ ಅಂತ. ರೀ ಅದಕ್ಕೆ ತಂಗಿ, ಏನ್ರಿ ನೀವು? ನೋಡಿ, ಇದು ಟೆನ್ಷನ್ ಮಾಡ್ಕೊಳ್ಳೋ ವಿಷಯ ಅಲ್ಲ, ನೀವು ಖುಷಿ ಪಡ್ಬೇಕಣ್ರಿ. ಮಾಮ್ ನೆನ್ಪು ಮಾಡ್ಕೊಂಡು ನಿಮಗೆ ಕಾಲ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ನಿಮ್ಮ ಮೇಲೆ ಒಳ್ಳೆ ಒಪಿನಿಯನ್ ಇದೆ. ನಿಮ್ ಕಂಡ್ರೆ ಅವ್ರಿಗೆ ತುಂಬಾ ಇಷ್ಟ ಅಂತ ಅರ್ಥ ಕಣ್ರಿ. ನೋಡಿ, ಮಾಮ್ ಹಾಗೆಲ್ಲ ಯಾರಿಗೂ ಕಾಲ್ ಮಾಡೋದಿಲ್ಲ. ನಿಮಗೆ ಕಾಲ್ ಮಾಡಿದ್ದಾರೆ ಅಂದ್ರೆ ನೀವು ರಿಯಲಿ ಗ್ರೇಟ್ ಕಣ್ರಿ. ನೋಡಿ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಮಾಮ್ ಆಲ್ರೆಡಿ ನಿಮ್ಮ ಹತ್ರ ಮಾತಾಡಿದ್ದಾರೆ ಅಂದ್ರೆ ನಮ್ ರೂಟ್ ಫುಲ್ ಕ್ಲಿಯರ್ ಆದಂಗೆ ಕಣ್ರಿ. ಆರಾಮಾಗಿರಿ ನೀವು. ಹಾ, ಆಂಟಿ ಮಾತಾಡಿದ್ ಕೇಳಿಸ್ಕೊಂಡು ನನಗೂ ಹಾಗೆ ಅನಿಸ್ತು. ಆದರೂ ಸಡನ್ನಾಗಿ ಈ ಥರ ಕಾಲ್ ಮಾಡಿದಾಗ ಭಯ ಆಗೋದು ಕಾಮನ್ ಅಲ್ವಾ ಭಾವಂತಮ್ಮ? ಅದು ಟ್ರಿಪ್ ಮುಗಿಸ್ಕೊಂಡು ಬರ್ತಿದ್ದ ಹಾಗೆ ಕಾಲ್ ಮಾಡಿದ್ರಲ್ಲ, ಅದಕ್ಕೆ ಟೆನ್ಷನ್ ಆಗಿಬಿಟ್ಟಿತ್ತು. ಇವಾಗ ನಿಮ್ಮ ಹತ್ರ ಮಾತಾಡಿ ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು. ಥ್ಯಾಂಕ್ ಯು. ಅದಕ್ಕೆ ತಂಗಿ, ನಿಮ್ಗೊಂದು ವಿಷಯ ಗೊತ್ತಾ? ಮಾಮ್ ನಿಮ್ಮನ್ನ ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕೆ ಅಂತ ಕೇಳಿ? ಯಾಕೆ? ಅದೇ ಕಣ್ರಿ, ಅವತ್ತು ರೆಸಾರ್ಟ್ ಅಲ್ಲಿ ಬಾಕಿ ಉಳಿದಿತ್ತಲ್ಲ, ಅದನ್ನೆಲ್ಲ ನಾವಿಲ್ಲಿ ಕಂಟಿನ್ಯೂ ಮಾಡ್ಬೋದಲ್ಲ. ಅಲ್ಲಿಂದ ಅಲ್ಲಿ ಕಾಂಪನ್ಸೇಟ್ ಆಗ್ಬಿಡುತ್ತೆ. ಸೇಮ್ ಸೀನು, ಲೊಕೇಶನ್ ಡಿಫ್ರೆಂಟ್ ಅಷ್ಟೇ. ಶಟ್ ಅಪ್. ಅರೆ ಯಾಕ್ರಿ ಶಟ್ ಅಪ್? ನೀವು ನನಗೆ ಅದನ್ನೆಲ್ಲ ನೆನ್ಪು ಮಾಡೋದಕ್ಕೆ ಹೋಗ್ಬಿಡಿ. ನನಗೆ ಆಲ್ರೆಡಿ ಕೋಪ ಬಂದ್ಬಿಟ್ಟಿದೆ. ಈಗ ಫೋನ್ ಇಡಿ. ಅಲ್ಲ, ನಾನು ಏನು ಹೇಳ್ಬಾರ್ದು ಹೇಳ್ದೆ ಅಂತ ಇವ್ರು ಕಾಲ್ ಕಟ್ ಮಾಡಿದ್ರು. ಅಲ್ಲ, ಈ ಹುಡುಗಿಯರು ಯಾವಾಗ ಹೇಗಿರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಮೋಸ್ಟ್ಲಿ ಅದಕ್ಕೆ ಇವ್ರನ್ನ ಹುಡುಗಿರು ಅಂತ ಕರೆದಿರೋದು ಅಲ್ವಾ? ಯಾ ಅಯ್ಯೋ, ಇದೇನು ಇವತ್ತಿನ ದಿನಾನೇ ಮುಗಿತಾ ಬಂತು. ಈ ಭೂಮಿಕಾ ಅವ್ರು ಬಂದು ಒಂದು ಮಾತು ವಿಚಾರಿಸ್ಲಿಲ್ವಲ್ಲ. ಏನು ಬೇಕಾದರೂ ತಡ್ಕೊಬೋದು, ಆದರೆ ನಮ್ಮನ್ನು ಯಾರೋ ಇಗ್ನೋರ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಡ್ಕೊಳ್ಳೋದು ಭಾಳ ಕಷ್ಟ. ಇವತ್ತಿನ ಪಾಲಿಗೆ ಇದು ನನ್ನ ಹ್ಯಾಪಿ ಬರ್ಡೇ ಅಲ್ಲ, ದುಃಖದ ಬರ್ಡೇ. ನಾನು ಹುಟ್ಟಿದವ್ರು ಖುಷಿನೇ ಆಗಿಲ್ವಾ? ನಂದು ಒಂದು ಲೈಫ್ ಆಯ್ತು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಇವತ್ತು ನನ್ನ ಬರ್ಡೇ ಅಂತ ನಿಮ್ಗೆ ಗೊತ್ತಿತ್ತಾ? ಏನು ನಿಮಗೆ ಮಾತ್ರ ಸರ್ಪ್ರೈಸ್ ಕೊಡೋಕೆ ಬರುತ್ತಾ? ನನಗೂ ಬರುತ್ತೆ. ಹೇಗಿದೆ ನನ್ನ ಸರ್ಪ್ರೈಸು? ನಿಮಗೋಸ್ಕರ ನಾನೇ ಮಾಡಿದ್ದು. ಇಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು. ಬನ್ನಿ. Make a wish. Okay. Happy birthday to you. Happy birthday to you. Happy birthday dear Gautam Aure. Happy birthday to you. Happy birthday to you. Thank you. ನಿಜವಾಗ್ಲೂ ಚೆನ್ನಾಗಿದೆಯಾ? ನಿಜವಾಗ್ಲೂ ಚೆನ್ನಾಗಿದೆ. ಥ್ಯಾಂಕ್ಸ್ ಮುಕ್ತಾ ಫಾರ್ ದಿಸ್ ಲವ್ಲಿ ಸ್ಪೆಷಲ್ ಸರ್ಪ್ರೈಸ್. ಯು ವೆಲ್ಕಮ್. ನಾನು ಇಷ್ಟು ವರ್ಷ ಬರ್ಡೇಗಳನ್ನು 5 ಸ್ಟಾರ್ ಹೋಟ್ಲ್ಗಳಲ್ಲಿ, 7 ಸ್ಟಾರ್ ಹೋಟ್ಲ್ಗಳಲ್ಲಿ ಲ್ಯಾವಿಶ್ ಆಗಿ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ದೀನಿ. ಬಟ್ ದಿಸ್ ಬರ್ಡೇ ಇಸ್ ಮಚ್ ಮೋರ್ ಸ್ಪೆಷಲ್ ಟು ಮೀ. ಸಿಂಪಲ್ ಆಗಿದ್ರು ಭಾಳ ಸ್ಪೆಷಲ್ ಆಗಿದೆ. ಯಾಕೆ ಅಂತ ಕೇಳ್ಬಿಡಿ, ಸ್ಪೆಷಲ್ ಅಷ್ಟೇ. ನನಗೆ ಗೊತ್ತು ಯಾಕೆ ಅಂತ. ಯಾಕೆ? ಇಡೀ ಕೇಕ್ನ ನೀವು ಒಬ್ಬರೇ ತಿನ್ಬಹುದು, ಶೇರಿಂಗ್ ಇಲ್ವಲ್ಲ ಅದಕ್ಕೆ. ಇರ್ಬೋದು, ಬಟ್
ಇಷ್ಟೇ ಅಲ್ಲ, ಇನ್ನೂ ಏನೋ ಇದೆ. ಏನು? ಕೇಳಬೇಡಿ ಅಂತ ಹೇಳಿದ್ನಲ್ಲ, ನೀವು ಹಾಗೆ ಕೇಳಿದ್ರೆ ನನಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಅದು ಅದಾಗೆ ಅರ್ಥ ಆಗ್ತಾ ಹೋಗುತ್ತೆ. ನನಗೆಲ್ಲ ಗೊತ್ತು ಬಿಡಿ, ನೋಡೋಣ ಇದೆಲ್ಲ ಎಷ್ಟು ದಿನ ಅಂತ. ಏನಾದರೂ ಹೇಳಿದ್ರಾ? ಏನಿಲ್ಲ, ನೀವು ಕೇಕ್ ತಿನ್ನೋದ್ರಲ್ಲಿ ಫೋಕಸ್ ಮಾಡಿ, ಡೈವರ್ಟ್ ಆಗಬೇಡಿ. ಹೌದು, ಒಂದು ಇಡೀ ಕೇಕ್ನ ನಾನೊಬ್ಬನೇ ಈ ಥರ ತಿಂದು ಭಾಳ ದಿವಸ ಆಗಿತ್ತು. ಥ್ಯಾಂಕ್ಸ್ ಮಿಕಾ ಫಾರ್ ಮೇಕಿಂಗ್ ದಿಸ್ ಡೇ ವಂಡರ್ಫುಲ್ ಆ್ಯಂಡ್ ಮೆಮೊರಬಲ್. ನೀವು ಇಷ್ಟಕ್ಕೆ ಹೆಂಗಂದ್ರೆ ಹಿಂಗೆ? ನಿಮ್ಮ ಖುಷಿನ, ನಿಮ್ಮ ಎಕ್ಸೈಟ್ಮೆಂಟ್ನ ಸ್ವಲ್ಪ ಬ್ಯಾಲೆನ್ಸ್ ಉಳಿಸ್ಕೊಳ್ಳಿ. ಸಂಜೆಗೆ ಬೇಕಾಗುತ್ತೆ. ಸಂಜೆ ಬೇಕಾಗುತ್ತಾ? ಏಕೆ? ನೋಡಿ, ನಿಮ್ಮ ಎಕ್ಸೈಟ್ಮೆಂಟಲ್ಲಿ ನಾನು ಎಕ್ಸೈಟ್ ಆಗಿ ಸೀಕ್ರೆಟ್ ರಿವೀಲ್ ಮಾಡ್ಬಿಟ್ಟೆ. ಸಂಜೆ ನಿಮಗೋಸ್ಕರ ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನನಗೆ ಅನುಮಾನ ಇತ್ತು, ಬ್ಯಾಕ್ ಹ್ಯಾಂಡಲ್ಲಿ ಏನೋ ಒಂದು ಪ್ಲ್ಯಾನ್ ನಡೀತಾ ಇದೆ ಅಂತ. ಎಲ್ಲರೂ ಸೇರಿಕೊಂಡು ನನ್ನನ್ನು ಫೂಲ್ ಮಾಡಿದ್ರಿ ಅಲ್ವಾ? ಫೂಲ್ ಅಂತಲ್ಲ, ಸರ್ಪ್ರೈಸ್ ಮಾಡೋಣ ಅಂತ ಅಷ್ಟೇ. ಎನಿವೇಸ್, ಒನ್ಸ್ ಅಗೇನ್ ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತ ಹೇಳಕ್ ಹೋಗ್ಬೇಡಿ. ಓಕೆ, ನನ್ನೊಂದು ರಿಕ್ವೆಸ್ಟ್. ಹೇಳಿ. ಸಂಜೆ ಪಾರ್ಟಿಗೆ ನಿಮ್ಮ ಹತ್ರ ಒಂದು ನೆಕ್ಲೆಸ್ ಇದೆಯಲ್ಲ, ಅದೇ ನಿಮ್ಮ ತಂದೆ ಕೊಟ್ಟಿದ್ದು. ಅದನ್ನು ಹಾಕೊಳ್ಳಿ, ನಿಮಗೆ ಚೆನ್ನಾಗಿ ಒಪ್ಪುತ್ತೆ, ಚೆನ್ನಾಗಿ ಕಾಣಿಸ್ತೀರ. ಹಾಗೆ ಅದೊಂದು ಬ್ಲೂ ಸ್ಯಾರಿ ಇದೆಯಲ್ಲ, ಅದನ್ನು ಉಟ್ಕೊಳ್ಳಿ. ನೆಕ್ಲೆಸ್ಗೂ ಆ ಸ್ಯಾರಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ತವ್ರ ಮನೆಯಿಂದ ತಂದಿರೋ ಒಡವೆ ತವ್ರ ಕಷ್ಟಕ್ಕೆ ಆಗ್ಲಿ. ಜೀವನ್ಗೆ ರಿಸೆಷನ್ ಕಾರಣದಿಂದ ಕೆಲಸ ಹೋಗಿದೆ, ಅದಕ್ಕೆ ಮದ್ವೆ ಸಮಯದಲ್ಲಿ ತವ್ರ ಮನೆಯಿಂದ ಕೊಟ್ಟಿರೋ ಒಡವೆಗಳನ್ನ ಅಡ ಇಡ್ಬೇಕು ಅಂತಿದ್ದೀನಿ. ಯಾವುದೇ ಕಾರಣಕ್ಕೂ ಈ ವಿಷಯನ ಗೌತಮ್ ಅವ್ರಿಗೆ ಹೇಳಕ್ ಹೋಗ್ಬೇಡಿ. ತಗೋ, ಇದ್ರಲ್ಲಿ 5 ಲಕ್ಷ ರೂಪಾಯಿ ಇದೆ. ಈ ಒಡವೆ ವಿಷಯನ ಏನ್ ಮಾಡ್ಲಿ? ಇದ್ಯಾಕೋ ದೊಡ್ಡ ತಲೆನೋವು ಆಗೋ ತರ ಇದೆಯಲ್ಲ, ಹೇಗ್ ಮ್ಯಾನೇಜ್ ಮಾಡ್ಲಿ ಇದನ್ನ? ಅಕ್ಕರೆ ಅಕ್ಕರೆ, ಅರೆ ಮಲ್ಲಿ, ಯಾವಾಗ ಬಂದೆ? ನಾನು ಈಗ ತಾನೇ ಬಂದೆ. ನೀವ್ಯಾಕೆ ಸಪ್ಪ ಕೂತಿದ್ದೀರಾ? ಸಪ್ಪಗಿದ್ದೀನ ನಾನಾ? ಇಲ್ವಲ್ಲ, ಸುಮ್ಮನೆ ಹಾಗೆ ಕೂತಿದ್ದೆ ಅಷ್ಟೇ. ಹೇಳಿ ಅಕ್ಕರೆ, ನೀವು ಬೆಳಗ್ಗೆ ಸಾನೆ ಖುಷಿಯಾಗಿದ್ರಿ, ಇವಾಗ ನಿಮ್ಮ ಮಕ್ಕದಾಗ ಖುಷಿ ಕಾಣಿಸ್ತಾ ಇಲ್ಲ, ಮಾಯ ಆಗ್ಬಿಟ್ಟೈತೆ. ಏನಾಯ್ತು? ಆರಾಮಾಗಿದ್ದೀರಾ? ಏನೂ ಆಗಿಲ್ಲ. ಅದು ಪಾರ್ಟಿ ಅರೇಂಜ್ಮೆಂಟ್ಸು ಅಂತ ಅಲ್ಲಿ ಇಲ್ಲಿ ತಿರುಗ್ತಿದ್ನ, ಕೂತೇ ಇರಲಿಲ್ಲ ನಾನು, ಅದಕ್ಕೆ ಸುಮ್ಮನೆ ಕೂತೆ ಅಷ್ಟೇ. ನಿಜನಾ? ಹಾ, ಇಲ್ಲಿ ನೋಡು, ನನ್ನ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಚಿಂತೆ ಮಾಡಬೇಡ. ನೀವು ಯೋನೇ ಹೇಳಿ ಅಕ್ಕರೆ, ನಿಮ್ಮಿಬ್ರನ್ನ ನೋಡಿದ್ರೆ ನನಗೆ ಸಾನೆ ಖುಷಿ ಆಗ್ತೈತೆ. ಒಂದೊಂದ್ಸರ್ತಿ ನೀವಿಬ್ರು ನನಗೆ ಈ ಶಿವ ಪಾರ್ವತಿ, ರಾಮ ಸೀತೆ, ಕೃಷ್ಣ ರುಕ್ಮಿಣಿ ತರ ಕಾಣಿಸ್ಬಿಡ್ತೀರ. ಅಮ್ಮ, ಅಷ್ಟು ದೊಡ್ಡ ಮಾತಾಡ್ಬೇಡ, ಅವರೆಲ್ಲ ದೇವರು, ನಾವು ಸಾಧಾರಣ ಮನುಷ್ಯರಷ್ಟೇ. ಎಲ್ಲಿಂದ ಎಲ್ಲೂ ಹೋಲಿಸ್ತಿದೀಯ ಮಲ್ಲಿ? ಅಯ್ಯೋ, ಹೋಲಿಕೆ ಮಾಡಿದ್ರಾಗ ಏನ್ ತಪ್ಪೈತೆ ಅಕ್ಕರೆ? ನಿಮ್ ಜೋಡಿ ಯಾವ ಜೋಡಿಗೂ ಕಮ್ಮಿ ಇಲ್ಲ, ಅಷ್ಟು ಒಳ್ಳೆ ಜೋಡಿ ನಿಮ್ದು. ಭಾವನವ್ರಿಗೆ ನೀವು, ನಿಮ್ಗೆ ಅವರು, ನೀವಿಬ್ರು ಒಬ್ರಿಗೊಬ್ರು ಸಿಗಕ್ಕೆ ಸಾನೆ ಪುಣ್ಯ ಮಾಡಿದ್ರಿ. ಅವ್ರು ಪುಣ್ಯ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಮಲ್ಲಿ, ಆದ್ರೆ ಅವ್ರನ್ನ ಪಡೆಯೋದಕ್ಕೆ ನಾನಂತೂ ತುಂಬಾನೇ ಪುಣ್ಯ ಮಾಡಿದ್ದೀನಿ. ನಿಮ್ಮ ಭಾವ ಎಲ್ರ ಥರ ಅಲ್ಲ, ಅವ್ರು ಬೇರೆನೆ. ಅವ್ರ ಬಗ್ಗೆ ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.